ಗೊತ್ತಿಲ್ಲ ನನಗೆ. ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರರ್ಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೋ ತಗೊಳ್ತಾರೆ. ಸರ್, ಈಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತಿದ್ರಿ ಸರ್. ಈಗ ಇಡಿ ಚಾರ್ಜ್ ಶೀಟ್ ಹಾಕಿದೆ, ಹಣ ದುರ್ಬಳಕೆ ಆಗಿದೆ, 20 ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಯಾವುದು ಅವ್ರ ಪಾತ್ರ ಇಲ್ಲ ಅಂತ, ಅದು ಮೇಲ್ನೋಟಕ್ಕೆ. ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ. ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಅವರು ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ನೋಡೋಣ, ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ. ಅಲ್ಲ ಸರ್, SIT ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟು ತದ್ವಿರುದ್ಧವಾಗಿದ್ದಾವಲ್ಲ. ಬೇಕಾದಷ್ಟು ಸಾರಿ ಹಂಗಾಗುತ್ತೆ. ಅವರು ಹೇಳೋದನ್ನು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ, ಅಥವಾ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ. ಬೇಕಾದ ಸರಿ ಇದೆಲ್ಲ ಆಗುತ್ತೆ. ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ. ಆ ದೃಷ್ಟಿಯಿಂದ ಮಾಡ್ತಾರೆ ಅವರು. ಅಲ್ಲ, ಇಡಿ ಅವ್ರು ಮಾಡ್ತಾರಲ್ಲ, ಇಡಿ ಅವರು ಮಾಡ್ತಾರೆ, ಈಗ SITನವರು ಮಾಡ್ತಾರೆ. SIT ಅವ್ರ ಮ್ಯಾಂಡೇಟೇ ಬೇರೆ ಇದೆ, ಇಡಿ ಅವ್ರ ಮ್ಯಾಂಡೇಟೇ ಬೇರೆ ಇದೆ. ಹೌದು, ಅಂತಿಮವಾಗಿ ಎರಡು ತಗೊಳ್ತಾರೆ. ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾವು ಸರ್ಕಾರದಲ್ಲಿ ಅದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಅಭಿಪ್ರಾಯಪಟ್ಟಿದ್ದೀವಿ, ಅದನ್ನೇ ಹೇಳ್ತೀವಿ. ಅವರು ಶಾಸಕರು ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಸರ್, ಈಗ ಸುಮಾರು 20 ಲಕ್ಷದಷ್ಟು ರೇಷನ್ ಕಾರ್ಡ್ಗಳು ಯಾರು ಮುಂದುವರೆದವರು ಇದ್ದಾರೆ, ಅವ್ರದ್ದು ಕಟ್ ಮಾಡೋಕ್ಕೆ ಸರ್ಕಾರ ಚಿಂತನೆ ಕಟ್ ಮಾಡೋದಿಲ್ಲ, ನಾವು ಕಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವ್ರು ತಗೊಂಡಿರೋದೇ ತಪ್ಪಲ್ವಾ? ಈಗ ನೀವು IT ರಿಟರ್ನ್ಸು ಫೈಲ್ ಮಾಡ್ತೀರಿ, IT ರಿಟರ್ನ್ಸ್ನವ್ರಿಗೆ BPL ಕಾರ್ಟಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ನಮ್ಮ ನಿಯಮದಲ್ಲೇ ಇದೆ. ನೀವು ತೊಗೊಂಡ್ಬಿಟ್ಟಿದ್ದೀರಿ. ಹೆಂಗೆ ತೊಗೊಂಡ್ರಿ? ಏನೋ ಸುಳ್ಳು ದಾಖಲೆಗಳು ಕೊಟ್ಟು ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಮನವೊಲಿಸಿ ತೊಗೊಂಡಿರಿ, ಅದು ತಪ್ಪಲ್ವಾ? ಅದು ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗಬೇಕು. ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ, ಯಾರನ್ನೂ ತೆಗಿಯೋಕೆ ಹೋಗೋದಿಲ್ಲ. ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಅಂತ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಪಾಪ. ಕುಮಾರಸ್ವಾಮಿ ಅವರು ಇವಾಗ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ. ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಒಂದು ಇದು ಸ್ಟೀಲ್ ಮಿಲ್ಲು ಅಥವಾ ಸ್ಟೀಲಿಗೆ ಅಥವಾ ದೊಡ್ಡ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ರಾಜ್ಯಕ್ಕೆ ಅವರು ಕೊಟ್ಟರೆ ಅದು ಭಾಳ ಚಂದ. ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸೋಷಿಯಲ್ ಮೀಡಿಯಾದಲ್ಲೇನೋ ಫೋಟೋಗಳು ಬಂದಿದೆ, ಅದು ನೋಡಿದೆ, ನನಗೂ ಸಂತೋಷ ಆಯಿತು ಫೋಟೋ ಬಂದಿದ್ದು. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಏನೋ ಅಲ್ಲಿಗೇನು ಅದು ನೋಡಿ, ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಅವರ ಶ್ರೀಮತಿಯವ್ರ ಜೊತೆಯಲ್ಲಿ ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ. ಆಕಸ್ಮಿಕವಾಗಿ ರಾಹುಲ್ ಗಾಂಧಿಯವರು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಓಡೋಗೋಕ್ಕಾಗತ್ತಾ? ಅವರಿಗೆ ಗ್ರೀಟ್ ಮಾಡಿದ್ದಾರೆ, ಅವರು ಇವ್ರಿಗೆ ಗ್ರೀಟ್ ಮಾಡಿದ್ದಾರೆ. ಅದು ಅಷ್ಟು ಬಿಟ್ಟರೆ ಮುಂದಕ್ಕೆ ನಮಗೇನು ಗೊತ್ತಿಲ್ಲಪ್ಪ. ಚಾರ್ಜ್ ಶೀಟು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆಗುವಾಗ ಏನೆಲ್ಲ ಎವಿಡೆನ್ಸಸ್ ಅವರಿಗೆ ಸಿಕ್ಕಿದೆ ಅದನ್ನು ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸಿರ್ತಾರೆ. ಅಡಿಷನಲ್ ಆಗಿ ಮತ್ತು ಫರ್ದರ್ ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಅದನ್ನು 2ನೇ ಚಾರ್ಜ್ ಶೀಟು 3ನೇ ಚಾರ್ಜ್ ಶೀಟು ಕೊಡ್ತಾ ಇರ್ತಾರೆ. ಅಂತಿಮವಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ಮುಖ್ಯ. ಇವರು ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು. ಗೊತ್ತಿಲ್ಲ ನನಗೆ. ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರರ್ಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೋ ತಗೊಳ್ತಾರೆ.
ಸರ್, ಈಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತೀವಿ ಸರ್. ಈಗ ಇಡಿ ಚಾರ್ಜ್ ಶೀಟ್ ಹಾಕಿದೆ, ಹಣ ದುರ್ಬಳಕೆ ಆಗಿದೆ, 20 ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಯಾವುದು ಅವ್ರ ಪಾತ್ರ ಇಲ್ಲ ಅಂತ, ಅದು ಮೇಲ್ನೋಟಕ್ಕೆ. ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ. ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ಇಡಿ ಅವರು ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ನೋಡೋಣ, ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ. ಅಲ್ಲ ಸರ್, SIT ತನಿಖೆಗೂ ಇಡಿ ತನಿಖೆಗೂ ಒಂದಷ್ಟು ತದ್ವಿರುದ್ಧವಾಗಿದ್ದಾವಲ್ಲ. ಬೇಕಾದಷ್ಟು ಸಾರಿ ಹಂಗಾಗುತ್ತೆ. ಅವರು ಹೇಳೋದನ್ನು ನಮಗೆ ಎವಿಡೆನ್ಸ್ ಸಿಕ್ಕಿರಲ್ಲ, ಅಥವಾ ನಮ್ಮ ಎವಿಡೆನ್ಸ್ ಪ್ರಕಾರ ಹೇಳಿದ್ದನ್ನು ಅವರಿಗೆ ಸಿಕ್ಕಿರೋದಿಲ್ಲ. ಬೇಕಾದ ಸರಿ ಇದೆಲ್ಲ ಆಗುತ್ತೆ. ಡಿಫ್ರೆಂಟ್ ಏಜೆನ್ಸೀಸು ಅವ್ರ ಮ್ಯಾಂಡೇಟೇ ಬೇರೆ ಬೇರೆ ಇರ್ತದೆ. ಆ ದೃಷ್ಟಿಯಿಂದ ಮಾಡ್ತಾರೆ ಅವರು. ಯಾವುದು ಫೈನಲ್ ಆಗಿ ಅಲ್ಲ, ಇಡಿ ಅವರು ಮಾಡ್ತಾರಲ್ಲ, ಇಡಿ ಅವರು ಮಾಡ್ತಾರೆ, ಈಗ SITನವರು ಮಾಡ್ತಾರೆ. SIT ಅವ್ರ ಮ್ಯಾಂಡೇಟೇ ಬೇರೆ ಇದೆ, ಇಡಿ ಅವ್ರ ಮ್ಯಾಂಡೇಟೇ ಬೇರೆ ಇದೆ. ಹೌದು, ಅಂತಿಮವಾಗಿ ಎರಡೂ ತಗೊಳ್ತಾರೆ. ಅದು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾವು ಸರ್ಕಾರದಲ್ಲಿ ಅದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾವು ಅಭಿಪ್ರಾಯಪಟ್ಟಿದ್ದೀವಿ. ಅದನ್ನೇ ಹೇಳ್ತೀವಿ. ಅವರು ಶಾಸಕರು ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಸರ್, ಈಗ ಸುಮಾರು 20 ಲಕ್ಷದಷ್ಟು ರೇಷನ್ ಕಾರ್ಡ್ಗಳು ಯಾರು ಮುಂದುವರೆದವರು ಇದ್ದಾರೆ, ಅವ್ರದ್ದು ಕಟ್ ಮಾಡೋಕ್ಕೆ ಸರ್ಕಾರ ಚಿಂತನೆ. ಕಟ್ ಮಾಡೋದಿಲ್ಲ, ನಾವು ಕಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವ್ರು ತಗೊಂಡಿರೋದೇ ತಪ್ಪಲ್ವಾ? ಈಗ ನೀವು IT ರಿಟರ್ನ್ಸು ಫೈಲ್ ಮಾಡ್ತೀರಿ, IT ರಿಟರ್ನ್ಸ್ನವ್ರಿಗೆ BPL ಕಾರ್ಟಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ನಮ್ಮ ನಿಯಮದಲ್ಲೇ ಇದೆ. ನೀವು ತೊಗೊಂಡ್ಬಿಟ್ಟಿದ್ದೀರಿ. ಹೆಂಗೆ ತೊಗೊಂಡ್ರಿ? ಏನೋ ಸುಳ್ಳು ದಾಖಲೆಗಳು ಕೊಟ್ಟು ಅಥವಾ ಅಲ್ಲಿ ಅಧಿಕಾರಿಗಳಿಗೆ ಮನವೊಲಿಸಿ ತೊಗೊಂಡಿರಿ, ಅದು ತಪ್ಪಲ್ವಾ? ಅದು ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗಬೇಕು. ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ, ಯಾರನ್ನೂ ತೆಗಿಯೋಕೆ ಹೋಗೋದಿಲ್ಲ. ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಅಂತ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಅವರು ಹೇಳ್ತಾರೆ. ಪಾಪ ಕುಮಾರಸ್ವಾಮಿ ಅವರು ಇವಾಗ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ. ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಒಂದು ಇದು ಸ್ಟೀಲ್ ಮಿಲ್ಲು ಅಥವಾ ಸ್ಟೀಲಿಗೆ ಅಥವಾ ದೊಡ್ಡ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ರಾಜ್ಯಕ್ಕೆ ಅವರು ಕೊಟ್ಟರೆ ಅದು ಭಾಳ ಚಂದ. ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸೋಷಿಯಲ್ ಮೀಡಿಯಾದಲ್ಲೇನೋ ಫೋಟೋಗಳು ಬಂದಿದೆ, ಅದು ನೋಡಿದೆ, ನನಗೂ ಸಂತೋಷ ಆಯಿತು. ಫೋಟೋ ಬಂದಿದ್ದು ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಏನು ಅಲ್ಲಿಗೇನು ಅದು ನೋಡಿ, ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಅವರ ಶ್ರೀಮತಿಯವ್ರ ಜೊತೆಯಲ್ಲಿ ನಾವು ಅಮೆರಿಕಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ. ಆಕಸ್ಮಿಕವಾಗಿ ರಾಹುಲ್ ಗಾಂಧಿ ಅವರು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಓಡೋಗೋಕ್ಕಾಗತ್ತಾ? ಅವರಿಗೆ ಗ್ರೀಟ್ ಮಾಡಿದ್ದಾರೆ, ಅವರು ಇವ್ರಿಗೆ ಗ್ರೀಟ್ ಮಾಡಿದ್ದಾರೆ. ಅದು ಅಷ್ಟು ಬಿಟ್ಟರೆ ಮುಂದಕ್ಕೆ ನಮಗೇನು ಗೊತ್ತಿಲ್ಲಪ್ಪ. ಚಾರ್ಜ್ ಶೀಟು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆಗುವಾಗ ಏನೆಲ್ಲ ಎವಿಡೆನ್ಸಸ್ ಅವರಿಗೆ ಸಿಕ್ಕಿದೆ ಅದನ್ನು ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸಿರ್ತಾರೆ. ಅಡಿಷನಲ್ ಆಗಿ ಮತ್ತು ಫರ್ದರ್ ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಅದನ್ನು 2ನೇ ಚಾರ್ಜ್ ಶೀಟು 3ನೇ ಚಾರ್ಜ್ ಶೀಟು ಕೊಡ್ತಾ ಇರ್ತಾರೆ. ಅಂತಿಮವಾಗಿ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದು ಮುಖ್ಯ. ಇವರು ಎವಿಡೆನ್ಸ್ಗಳು ಸಿಕ್ಕಿದಾಗೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು.